ಇಲ್ಲಿ ಬದನೆಕಾಯಿ ಹಸಿ ರೆಡಿಯಾಗಿದೆ, ಕುಚ್ಚಗಾಯಿ ಹುಳಿಗೊಜ್ಜು, ಕಳಲೆ ಹುಳಿ ಆ್ಯಂಡ್ ಸ್ವಾರ್ಲೆ ಕುಡಿ ಅಥವಾ ಎಲ್ವರ್ಗಿ ಕುಡಿ ಅಂತ ಏನು ಹೇಳ್ತೀವಿ ಅದರ ಕಟ್ನೆ, ಮಕ್ಕಳಿಗೆ ನುಗ್ಗೆಕಾಯಿ ಆ್ಯಂಡ್ ಬಾಕ್ಸಿರುವಂತಹ ಅನ್ನ. ತರಕಾರಿನೇ ಇಲ್ವಾ ಅಂತ ಕೇಳ್ಬೋದು, ಎಲ್ಲನೂ ಇದೆ ಇಲ್ಲಿ ನಮ್ಮ ಮನೇಲಿ. ಹೀರೆಕಾಯಿ ಇದೆ, ಬೀಟ್ರೋಟ್ ಇದೆ, ಬೀನ್ಸ್ ಇದೆ, ಆಮೇಲೆ ಗಾವೆಕಾಯಿ, ಕ್ಯಾರೆಟ್ ಆ್ಯಂಡ್ ಗೆಣಸಿನ ಗೆಡ್ಡೆ, ಹಾಲು ಕುಂಬಳಕಾಯಿ ಎಲ್ಲ ಇದೆ. ಆದರೆ ನಮಗೆ ಈ ಮಳೆಗಾಲದಲ್ಲಿ ಕುಚ್ಚಗಾಯಿ ಹಲಸಿನಕಾಯಿ ಇಲ್ಲದೆ ನಡೆಯಲ್ಲ. ಇಲ್ಲಿ ಮೂಲಂಗಿ ಸೊಪ್ಪು, ಟೊಮೆಟೊ ಎಲ್ಲ ಇದೆ. ಎಂತ ಮಾಡ್ತಾಯಿದ್ವಿ? ಜಾಸ್ತಿನ ಸೊಪ್ಪಿನ ಚಟ್ನಿ. ಇಷ್ಟು ಆಸಿದ್ರು ನಿಮಗೆ ಅದೊಂದು ಬೇಕಾ ಇನ್ನು? ಹೌದೇ, ಇಷ್ಟಲ್ಲ ಇದೆ, ಅದೊಂದು ಮಾಡಿಬಿಡ. ಅದೇ ಒಂದು ಮಜಾ ಅಂತ. ಇವತ್ತು ನಮ್ಮ ಮನೇಲಿ ತರಕಾರಿನೇ ಬಾಜಿ ಆಯ್ತಿಲ್ಲ, ಎಲ್ಲ ತರಕಾರಿ ರಾಶಿ ಇದ್ದಂಗೂ. ಹುಡ್ರಿಗೆ ನುಗ್ಗೆಕಾಯಿ ಒಂದು ಬಿಟ್ಟರೆ ಗ್ಯಾಸ್ ಇಲ್ಲಿ ಅಂತು ಇದ್ದು. ಈಗ ಎಂಥವು ರೆಡಿ ಮಾಡ್ಕೊಂಡಿದ್ವಿ? ಇದನ್ನ ಹೆಚ್ಚಿಟ್ಟಿದ್ದಿ, ಇದನ್ನ ಬೇಯಿಸಲಕ್ಕನ. ಹುಳ್ಳು ಕಟ್ಟಗಾಗವ ಅದಕ್ಕೆ ಇಷ್ಟೆಲ್ಲ ಬೆಳ್ಳುಳ್ಳಿ, ಅಷ್ಟು ಬೆಳ್ಳುಳ್ಳಿ ಹಾಕ್ರೆ ವಾಸನೆ ಆಗ್ತಿಲ್ಲ. ಅದು ಒಂದಿಷ್ಟು ಒಗ್ಗರಣೆಗೆ ಈಗ ಬೇಯಲ್ಲಿ ಕೆಸಿನ ಸೊಪ್ಪು ಮತ್ತೆಂತು ಪಟ ಪಟ ಅಲ್ಲಿ ಹುಳಿ ಹಾಕ್ತವಲ್ಲ, ಚೂರು ಉಪ್ಪು, ಮೈತಿಲಿ ಮುಟ್ಟಡ ಮುಟ್ಬಾರ್ದು. ಉಪ್ಪು ಹುಳಿ ಇದನ್ನ ಹತ್ರ ವಾಟೆ ಪುಡಿ ಹತ್ರ ಹುಣಸೆಹಣ್ಣಿಲ್ಲ, ವಾಟೆ ಪುಡಿನ ಬಿಡ. ಸರಿ, ಕಡೆಗೆ ಅಂತ ಇಲ್ಲ, ಬೆನ್ನ ಮೇಲೆ ಮತ್ತು ಬಾಕಿ ಕೆಲಸ ಅಡಿಲ್ಲ. ನೀರು ಜಾಸ್ತಿ ಆಗಿತ್ತು? ಇಲ್ಲ, ಯಾರಿಸ್ಕೆ ಬಾಗಿಸೋಲ್ಲ. ಅದು ಯಾಕೆ ಬಾಗಿಸ್ಬೇಕು? ಬಾಯಿ ತೋರಿಸ್ಲಗಳು ಉಪ್ಪು ಹುಳಿ ಹಾಕಿ ಸೂಜ್ ಮೆಣಸು ಕೊಯ್ಕೆ ಬಂದ್ರ? ಇಲ್ಲ, ಕೊಯ್ಕೆ ಬರಲ್ಲ. ನಂಗನೇ ನೆಟ್ಟು ಬೆಳೆಸಿ ಸೂಜ್ ಮೆಣಸಿನಿಂದ ಒಂದು 4 ಕೊಯ್ಕೆ ಉಪ್ಪನ. ಇಷ್ಟೇ ಸಿಕ್ತು. ಸೀರ್ತು ಸೀರಿದ್ರೆ ಮುಚ್ಚ. ಮತ್ತೆಂತು? ಮತ್ತೆಂತ ಇಲ್ಲ, ಪರಿಮಳನೇ ಮಸ್ತ್ ಅದ. ಹಂಗಾರೆ ಇಲ್ಲೇ ಹಾಕವ್ವ, ಶಾಕ್ ಹೊಡಿತಾನ. ತೆಂಗಿನಕಾಯಿ, ಆಹಾ, ಇದ್ರ ಪರಿಮಳನೇ. ಹಾಕು ಕಡಲೆಬೇಳೆ ಒಂಚೂರು ಹೊರಕತ್ತೆ. ಕಡಲೆಬೇಳೆ ಹುರಿತಾ ಇದ್ರ? ಉದ್ದಿನ ಬಿಸಿ ಇದ್ದು ಆದ್ರೂ ಈಗ ಲೇಟ್ ಆಯ್ತು. 1 ಗಂಟೆಗೆ ಮಾವು ಊಟಕ್ಕೆ ಬತ್ತ. ಈಗ ಬುಯ್ತ ನಿಮಗೆ. ಉಪ್ಪು ಜಾಸ್ತಿ ಆಯ್ತಿಲ್ಲೇನು? ಅದಕ್ಕೆ ಸಿಹಿ ಹಾಕಿ ಒಡ್ಗೂಡ್ಸವೆ. ಸಿಹಿ ಎಲ್ಲ ಬೇಡ, ಸಿಹಿ ಹಾಕಿ ಒಡ್ಗೂಡಿಸ್ತ. ಸ್ವಲ್ಪ ಸಿಹಿ ಖಾರ ಎಲ್ಲ ಆಗವು. ಬ್ಯಾಡ, ಸಿಹಿ ಬ್ಯಾಡ, ಸಿಹಿ ಬೇಕು. ಕೂಗಡ ಮಗ ಕೊಂಡು ಮಾಡಬೇಕು. ಯಾ ಒಂದು ಒಗ್ಗರಣೆ ಕೊಟ್ಕೊಂಡು ಒಲೆ ಹಚ್ಚೋದು ಬೇಡ್ದು. ಹಚ್ಚವೆ ಎಣ್ಣೆ ಬಂದು ಉದ್ದಿನ ಬೇಳೆ ಹಾಕಲಿ. ಹಾಂ, ಒಲೆ ಹತ್ತಿದ್ದು. ಬೆಳ್ಳುಳ್ಳಿ ಜಜ್ಜಿಗೆಂಬೇಡ, ಜಜ್ಜದ ಹಂಗೆ ಹಾಕನ. ಶೀ ಹಂಗೆ ಜಜ್ಜವು. ಎಣ್ಣೆ, ಉದ್ದಿನ ಬೇಳೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಯಾ ಅದು ಕಡೆಗೆ
ಬೇಗ ಹಾಕ್ತಿದೆ ಇದಾಗ್ತಾನೆ ಚಿಟ್ಪಿಟಿ ಇಲ್ಲ ಹಾಂ ಚಿಟಿಪಿಟಿ ಕೊಡ್ತೀವಿ ಬೆಂದಿದ್ದು ಬೀಸಿದ್ದು ಹಾಕಿದ್ರೆ ಬೀಸಿದ್ದು ಹಾಕಿ ಒಂಚೂರು ಬೆಲ್ಲ ಹಾಕಿ ಸೂಜಿ ಮೆಣಸು ನೋಡಿ ಬಾಯಲ್ಲಿ ನೀರು ಬರ್ತೈತೆ ಜೊತೆ ಹಾಗೆ ಇತ್ತು ಹಾಗೆ ನೀವು ನಂಗೆ ಎಂತೋ ಹೇಳಿದ್ದಿದ್ಯತೆ ನೆನಪಿದ್ದ ನಿಮಗೆ ಅಡುಗೆನ ನಿಗ್ನಿಗೆ ಅರ್ಥ ಮಾಡ್ರೆ ಅಡುಗೆ ರುಚಿ ಆಗ್ತೇಳಿ ಈಗ ಮಾತ್ರ ನೀವು ಮಕ ಗಂಟಕ್ಕೆ ಮಾಡ್ತಾ ಇದ್ದಿ ಲೇಟಾಗಿ ಗೊತ್ತದೆ ಲೇಟ್ ಆಗ್ತಾ ಇದ್ದು ಲೇಟ್ ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಟೆನ್ಷನ್ ಆತಳಿ ಇದು ಗೊಜ್ಜು ಇನ್ನು 1 ಗಂಟೆ ಆಯ್ದಿಲ್ಲ ಬೆಲ್ಲ ಅದು ಸಿಹಿ ಖಾರ ಎರಡು ಒಣ ಮೆಣಸು ಹಾಕಿದ್ರೆ ಅಂತ ಸರಿ ಸೂಪರ್ ಆಯ್ತು ಸಿಹಿ ಇಷ್ಟೇ ಇರೋವು ಇನ್ನೂ ಸಿಹಿ ಆಗ್ತದ ಸೂಪರ್ ಆಯಿತು ಅಪ್ಪ